ನಮಸ್ಕಾರಗಳು, ನಾನು ಜ್ಯೋತಿ ಭಟ್. ಇದು ನೋಡಿ ಏನು ಕಾಣಿಸ್ತಾ ಇದೆ. ಇವತ್ತು ನಾವು ಒಂದು ದಿನದ ಸೂಪರ್ ಹವ್ಯಕ ಪಿಕ್ನಿಕ್ ಮಾಡಲಿದ್ದೇವೆ. ಅದಕ್ಕಾಗಿ ನಾವಿಲ್ಲಿ ಬೋಳೂರಿನ ಒಂದು ಡೆಕ್ಕಿನ ಹತ್ರ ಬಂದಿದ್ದೇವೆ. ನೋಡಿ, ಇದು ಕ್ರೂಯಿಸ್. ಇದರಲ್ಲಿ ಒಂದು ಮೊದಲಾಗಿ ನಮ್ಮ ಪ್ರಯಾಣ ಶುರುವಾಗಲಿದೆ. ನೋಡಿ, ಅಲ್ಲಿ ಕಾಣಿಸುತ್ತಿದೆ ಅಲ್ಲ, ನೋಡಿ ಐಲ್ಯಾಂಡ್. ಎಲ್ಲರಿಗೂ ಜ್ಯೋತಿ ಭಟ್ಸ್ ಕಿಚನ್ ವ್ಲಾಗಿಗೆ ಸ್ವಾಗತ. ಮಂಗಳೂರಿನ ಹೃದಯ ಭಾಗವಾದ ಬಿಜಯಿ KSRTC ಬಸ್ ನಿಲ್ದಾಣದಿಂದ ಸಾಧಾರಣ 3.5 ಕಿಲೋಮೀಟರ್ ದೂರವಿರುವಂತಹ ಬೋಳೂರು ಇತಿಹಾಸ ಪ್ರಸಿದ್ಧವಾದ ಸುಲ್ತಾನ್ ಬತ್ತೇರಿಯ ಹತ್ತಿರ. ಇಲ್ಲಿ ನಾವೆಲ್ಲರೂ ಸೇರಿದ್ದೇವೆ ಹವ್ಯಕರು. ಹವ್ಯಕ ಸಭಾ ಮಂಗಳೂರು ಈ ಸಂಸ್ಥೆಯಿಂದ ನಡೆಸಿರುವಂತಹ ಒಂದು ದಿನದ ಪಿಕ್ನಿಕ್ಕಿಗಾಗಿ ನಾವೆಲ್ಲ ಉತ್ಸಾಹದಿಂದ ಪಾಲ್ಗೊಳ್ತಾ ಇದ್ದೇವೆ. ನೋಡಿ, ಅಲ್ಲಿ ಕಾಣಿಸುತ್ತಿದೆ ಅಲ್ಲ ದೂರದಲ್ಲಿ, ಅದು ಪ್ಯಾರಡೈಸ್ ಐಲ್ಯಾಂಡ್. ಅಲ್ಲಿ ನಮ್ಮ ಇವತ್ತಿನ ಒಂದು ದಿನದ ಪಿಕ್ನಿಕ್, ಹವ್ಯಕ ಪಿಕ್ನಿಕ್. ಎಂತ ಬೋಟಿಲ್ ಆಯ್ತು ನಿನಗೆ? ಆ ಬೋಟಿಲ್ ಆಯ್ಕ ಅದರಲ್ಲಿ ಒಪ್ಪಲಿದ್ದಾತ. ಈಗ ನಾವು ಗಮತ್ ಮಾಡುವ 30 ಜನರ ಪಿಕ್ನಿಕ್ ತಂಡ ಈಗ ಹೋಗುತ್ತಿದ್ದೇವೆ ಬೋಟಿನ ಕಡೆಗೆ. This is Raj Kundar, and he is taking us to the Paradise Island. We are all sitting in the boat. Say hi everybody. We have come here to enjoy the full day picnic here. Now we are traveling through the Falguni river, which is across from Bakapatna to the Paradise Islands, and this entry to this island is from Bakapatna in front of the Ayyappa temple. We are all going by the boat, and this is the Falguni river, across which is that Paradise Island. Now it's a 1 hour drive. We are doing fantastic enjoyment. And so you can see the Paradise Island there, which we are going to go there. A few families of Mangalore Havyaka Sabha have gathered here in the morning. Now it is 8:30. You can see the beautiful Paradise Island in front of you. We are going to go there by the cruise, and we hope we will enjoy the full day picnic here. Now we are going through the Falguni river.
and on the left side we can see the old bandar of Mangalore. It's called Dakke. That is the old port of Mangalore, and now we are going to see where the Falguni river joins the Netravati river, and the demarcation is there. You can see like a single line. ನಾವೀಗ ಅಳಿವೆ ಬಾಗಿಲು ಅಂತ ಹೇಳಿದರೆ ನೇತ್ರಾವತಿ ಮತ್ತು ಫಲ್ಗುಣಿ ರಿವರ್ ಜಾಯಿನ್ ಆಗಿ ಸಮುದ್ರಕ್ಕೆ ಸೇರುವಂಥ ಒಂದು ಜಾಗಕ್ಕೆ ಬಂದಿದ್ದೇವೆ. ನಿಮಗಲ್ಲಿ ಕಾಣಬಹುದು, ದೇರ್ ಇಸ್ ಅ ಡಿಮಾರ್ಕೇಶನ್ ಆಫ್ ದ ಲೈನ್ ಬಿಟ್ವೀನ್ ನೇತ್ರಾವತಿ ಆ್ಯಂಡ್ ಫಲ್ಗುಣಿ. ದ dark blue and the light blue demarcation is there. You can see it's a wonderful sight. Our guide Raj Kundar is explaining us the interesting parts about this journey, where you can see that red boat there. Beyond that there is something where where the river enters the sea. There are so many things where few years back one boat capsized. It is there still floating. So he is explaining all these wonderful facts to us before entering into the Paradise Island. ಬೆಳಗಿನ ಸುಂದರವಾದ ಮುಂಜಾನೆಯಲ್ಲಿ ತಂಪಾದ ಗಾಳಿಯನ್ನು ಅನುಭವಿಸುತ್ತಾ ಮುಖಕ್ಕೆ ಸಿಂಪಡಿಸುವಂತಹ ಒಂದು ನೀರಿನ ಹನಿಯ ತಂಪನ್ನು ಅನುಭವಿಸುತ್ತಾ ಒಂದು ಚಂದವಾದ ಪ್ರಯಾಣವನ್ನು ಮುಗಿಸುತ್ತಾ ನಾವು ಸಾಗುತ್ತಿದ್ದೇವೆ. ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ. ಹೀಗೆ ಹೇಳುತ್ತಾ ನಾವು ಸೇರಿದೆವು ನಮ್ಮ ಮುಂದಿನ ಡೆಸ್ಟಿನೇಷನ್. ವಾವ್, ಇಂಥ ಒಂದು ಹಿನ್ನೀರಿನ ನಡುವೆ ಒಂದು ಸುಂದರವಾದ ಒಂದು ದ್ವೀಪ, ಪುಟ್ಟದಾದರೂ ಚೊಕ್ಕವಾದ ಚಂದವಾದ ದ್ವೀಪ. ನಮಗೆ ಇಂದು ಒಂದು ದಿನ ಕಳೆಯಲು ನಮಗೊಂದು ಅವಕಾಶ. ಎಲ್ಲರೂ ಆಹಾ ಎಂದು ಹೇಳುತ್ತಾ ಮುಂದೆ ಮುಂದೆ ಸಾಗುತ್ತಿದ್ದಾರೆ. ಇನ್ನೇನು ಕಾದಿದೆಯೋ ಕುತೂಹಲ ಎಲ್ಲರಿಗೂ. Now we are entering the Paradise Island and going to spend a fun day here. Music is welcoming us. So we just entered the Paradise Island and settled there. We were having the welcome drink and breakfast. ಎಲ್ಲರದ್ದು ಬ್ರೇಕ್ಫಾಸ್ಟ್ ಆಗಿದೆ, ಯಾರು ಬಾಕಿಲ್ಲ, ಯಾಕೆಂದ್ರೆ ಸ್ವಲ್ಪ ಜಾಸ್ತಿ ಶಕ್ತಿ ಕಾಣ್ತಾ ಇದೆ. ಸೊ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದಾವೆ. ಮೊದಲಿಗೆ ಆದಿವಂದಿತ ಆದಿಪೂಜಿತ ವಿಘ್ನ ವಿನಾಶಕನನ್ನ ಸ್ತುತಿಸುವಂತ ಸುಂದರವಾದಂತ ಭಕ್ತಿಗೀತೆ ಮುಖಾಂತರ ಕಾರ್ಯಕ್ರಮದ ಆರಂಭ. ನಿಮ್ಮಲ್ಲೂ ಒಬ್ರು ನಮ್ಮಲ್ಲೂ ಒಬ್ಬರಾಗಿರ್ತಕ್ಕಂಥ ಮಮತಾ ಅವರ ಮುದ್ದಿನ ಮಗಳು ಚಿರಶ್ರೀ ಅವರಿಂದ ಭಕ್ತಿಗೀತೆಯನ್ನ ಕೇಳುವಂತ ಸಮಯ. ಭಕ್ತಿಗೀತೆಗೆ ಶಕ್ತಿ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಇನ್ನೊಮ್ಮೆ ಜೋರಾದ ಚಪ್ಪಾಳೆ ಮುಖಾಂತರ ಪ್ಲೀಸ್ ವೆಲ್ಕಮ್ ಚಿರಶ್ರೀ. ಥ್ಯಾಂಕ್ ಯು. मुदाकरात्तमोदकं सदा विमुक्तिसाधकं कलाधरावतंसकं विलासिलोकरक्षकम्
अनायकैकनायकं विनाशिते भदैत्यकं नताशुभाशुनाशकं ಚಾರಲ್ಲಿ ಕೂತ್ಕೊಳ್ಬೇಕು. ಎಲ್ರಿಗೂ ಕೂಡ ಗೊತ್ತಿದೆ ಡ್ಯಾನ್ಸ್ ಮಾಡೋದಿಲ್ಲ. ಈಗ ನಿಜವಾದ ನಮ್ಮ ಸಮಯ. ದ ಹ್ಯಾವಿಂಗ್ ದ ಫನ್, ದಟ್ಸ್ ದ ಮೋಟೋ ಆಫ್ ದಿ ಡೇ. ಇಲ್ಲಿ ಬಂದವರ ಉತ್ಸಾಹ ನೋಡಿ. ಹಿರಿಯರಿಂದೇನಿಲ್ಲ, ಕಿರಿಯರಿಂದೇನಿಲ್ಲ, ಎಲ್ಲರೂ ಒಂದೇ ಇಲ್ಲಿ. ಇಂದು ಮಕ್ಕಳೊಡನೆ ಮಕ್ಕಳಾಗಿ ನಲಿಯುವ ದಿನ. ಇವತ್ತು ನಮ್ಮನ್ನು ಮಕ್ಕಳಂತೆ ಆಟ ಆಡಿಸಲು ಬಂದವರು ಶಿವಪ್ರಸಾದ್ ಭಟ್. ಅವರ ಬತ್ತಳಿಗೆಯಲ್ಲಿ ವಿಧ ವಿಧವಾದ ಆಟೋಟಗಳು ನೋಡಿ. ದಂಪತಿಗಳಿಗೆ ಒಂದು ಬಲೂನಿನೊಡನೆ ಫನ್ ಗೇಮ್ಸ್. ಎಲ್ಲರ ಉತ್ಸಾಹ ಮೇರೆ ಮೀರಿತ್ತು. ಎಲ್ಲರೂ ಎಲ್ಲ ಆಟದಲ್ಲಿಯೂ ಭಾಗವಹಿಸಿ ಮಜಾ ಮಾಡಿದರು. ಅಂತೂ ಬಲೂನಿನ ಡ್ಯಾನ್ಸ್ ಮಜಾ ಕೊಟ್ಟಿತ್ತು. ಹಾಗೆ ನಮಗೆ ಸೆಕೆಂಡ್ ಪ್ರೈಸನ್ನು ಕೂಡ ಕೊಟ್ಟಿತ್ತು. ಅನುಪಮ ಮತ್ತು ಸುಬ್ರಹ್ಮಣ್ಯಣ್ಣನ ಪರದಾಟ ನೋಡಿ ನಕ್ಕಿದ್ದು. ಸುಸ್ತಾಗಿತ್ತು. ಆಗ ರುಚಿಯಾದ ಪುದೀನಾ ಪಾನಕ, ಆಹಾ ಎಷ್ಟೊಂದು ಚೆನ್ನಾಗಿತ್ತು. ಸೊ 5 ಪ್ಲೇಸ್. ಒಂದು ಅಲ್ಲಿ ಇನ್ನು ಸಿಂಬಲ್ ಇದೆ. ಓಕೆ, ಯುವಕರಿಗೆ ಇಷ್ಟವಾದ ಸೆಲ್ಫಿ ಗೇಮ್ಸ್. ಅಲ್ಲಿ ಹಾಗೆ ನಾನು ಕೆಲವು ಸೆಲ್ಫಿ ತೆಗೆದುಕೊಂಡೆ. ಯೆಲ್ಲೋ ಕಲರ್ ಇದೆ ದೊಡ್ಡದು.
ಗಂಡಸರ ಆಟವಂತೂ ಬಹಳ ಫನ್ನಿಯಾಗಿತ್ತು. ಹೀರೋಯಿನ್ಗಳ ಹೆಸರು ಕೇಳುವಾಗ ಬಹಳ ಉತ್ಸಾಹದಿಂದ ಹೇಳಿದರು. ನಂತರ ಅವರ ಡ್ಯಾನ್ಸ್ ಮಾಡುವಾಗ ನೋಡಲು ಗಮ್ಮತ್ತಾಯಿತು. ಸುಂದರವಾದ ದ್ವೀಪದೊಳಗೆ ಹಲವು ಪ್ರತಿಕೃತಿಗಳು. ಅರಮನೆ ಎದುರು ಫೋಟೋ ಕ್ಲಿಕ್ಕಿಸಿಕೊಂಡೆವು. ಮರಳಲ್ಲಿ ಊತಿಟ್ಟ ಕಂಬಗಳು, ಅದರ ಮೇಲೆ ಹುಡುಗಿಯರ ಸರ್ಕಸ್ ಡ್ಯಾನ್ಸ್. ನೀರ ಮೇಲೆ ತೇಲಿಬಿಟ್ಟ ಉಯ್ಯಾಲೆ. ಏನುಂಟು ಏನಿಲ್ಲ, ಸಂತೋಷವಾಗಿ ಸಮಯ ಕಳೆಯಲು ಬೇಕಾದ ವ್ಯವಸ್ಥೆ ಇದೆ ಇಲ್ಲಿ. ನಾವಂತೂ ಗಮ್ಮತ್ತು ಮಾಡಿದೆವು. ಹುಡುಗಿಯರು ಹಾರಿ ಕುಣಿದರು, ಮಕ್ಕಳು ಮರಳಿನಲ್ಲಿ ಮನೆ ಕಟ್ಟಿದರು. ನೀರಿನ ಮೇಲೆ ತೇಲುತ್ತಿರುವಂತೆ ಕಾಣುವ ಗುಡಿಸಲುಗಳು. ಆಹಾ, ನಾವು ಕೂಡ ಮಕ್ಕಳಾದೆವು, ನಲಿದೆವು. ಮನಸ್ಸೋ ಇಚ್ಛೆ ಆಟವಾಡಿದೆವು, ಕುಣಿದಾಡಿದೆವು. ರಾಜಣ್ಣ ನೀವು ಜೊತೆ ಫನ್ನಿ ಡ್ಯಾನ್ಸ್ ಸೆಷನ್ ಗಮ್ಮತ್ತಾಯಿತು. ಇದರಲ್ಲಿ ಪಾರಾಟಕ ಫಸ್ಟ್ ಪ್ರೈಸ್. ಇದು ಕೊರಿಯೋಗ್ರಫಿ ಶಬಾಷ್. अच्छा हाँ हाँ वो जी राधे प्रदक्षिणे पंजा प्रदक्षिणे
ರೈನ್ ಡ್ಯಾನ್ಸಿನ ಗಮ್ಮತ್ತು. ನೀರು ಉಪ್ಪುಪ್ಪಾಗಿದ್ದರೂ ಮಜಕ್ಕೇನು ಕೊರತೆಯಾಗಲಿಲ್ಲ. ಇಡೀ ದಿನ ಆಡಿದರೂ ಕುಣಿದಾಡಿದರೂ ದಣಿಯಲೇ ಇಲ್ಲ. ಅಂತೂ ನಮ್ಮ ಒಂದು ದಿನದ ನೆನಪು ಸದಾಕಾಲ ಉಳಿಯುವಂತೆ ನಾವು ಎಲ್ಲರೂ ಉತ್ಸಾಹದಿಂದ ಭಾಗವಹಿಸಿ ಮಜಾ ಮಾಡಿದೆವು, ಆನಂದಿಸಿದೆವು. ಹೋದಲ್ಲೆಲ್ಲ ಫೋಟೋ ಸೆಷನ್ ಬೇಕೇ ಬೇಕಲ್ಲ, ನಮ್ಮದು ಅದು ಆಯಿತು. ಈ ಸುಂದರವಾದ ದ್ವೀಪದಲ್ಲಿ ಆನಂದವಾಗಿ ಕಳೆದ ಒಂದು ದಿನ. ಅದರಲ್ಲಿ ನೋಡಬೇಕಾದದ್ದು ಹಲವಿದೆ, ಫೋಟೋ ತೆಗೆಯಬೇಕಾದದ್ದು ಹಲವಿದೆ, ಆಟವಾಡಲು ಹಲವಾರು ದಾರಿಗಳಿವೆ. ಶಿವಪ್ರಸಾದ ಭಟ್ ಬಹಳ ಚೆನ್ನಾಗಿ ಈ ದಿನದ ಒಂದು ಪಿಕ್ನಿಕ್ಕನ್ನು ನಡೆಸಿಕೊಟ್ಟರು. ಹಾಗೆಯೇ ಎಲ್ಲರೂ ಕೂಡ ಇನ್ವಾಲ್ವ್ ಆಗಿ ಎಂಜಾಯ್ ಮಾಡುವಂತೆ ನೋಡಿಕೊಂಡರು. ನಮ್ಮ ಮಂಗಳೂರು ಹವ್ಯಕ ಸಭಾದಿಂದ ನಡೆದಂತಹ ಈ ಒಂದು ದಿನದ ಪಿಕ್ನಿಕ್ ನಮಗೆ ಬಹಳ ಸಂತೋಷವನ್ನು ಕೊಟ್ಟಿತ್ತು. ಇದು ಮಂಗಳೂರಿನ ಹೃದಯ ಭಾಗದಿಂದ ತುಂಬ ದೂರವಿಲ್ಲ. ಉರುವ ಮಾರ್ಕೆಟಿನಿಂದ 1.5 ಕಿಲೋಮೀಟರ್ ಒಳಗೆ ಹೋದಾಗ ಸುಲ್ತಾನ್ ಬತ್ತೇರಿ ಸಿಗುತ್ತದೆ. ಅಲ್ಲಿಂದ 1 ಕಿಲೋಮೀಟರ್ ಹೊಳೆಯ ಬದಿಯಲ್ಲಿನ ರಸ್ತೆಯಲ್ಲಿ ಹೋದಾಗ ಬೋಳೂರು ಸಿಗುತ್ತದೆ. ಆ ಬೋಳೂರಿನಿಂದ ಬೋಟಿನ ಮುಖಾಂತರ ಈ ದ್ವೀಪಕ್ಕೆ ಸುಲಭವಾಗಿ ಬರಬಹುದು. ಇಲ್ಲಿ 25 ಜನ ಇದ್ದರೆ, ಗುಂಪು ಇದ್ದರೆ ಅವರಿಗೆ ತಲಾ 1,000ದಂತೆ ಚಾರ್ಜ್ ಮಾಡುತ್ತಾರೆ. ಅವರಿಗೆ ಬೆಳಗ್ಗಿನ ಉಪಹಾರ, 11 ಗಂಟೆಯ ಶರಬತ್ತು, ಹಾಗೆಯೇ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮಾಡುತ್ತಾರೆ. MC DJ ವ್ಯವಸ್ಥೆಯನ್ನು ಕೊಡುತ್ತಾರೆ. ಇಂತಹ ಒಂದು ಸುಂದರವಾದ ವ್ಯವಸ್ಥೆ ಇಷ್ಟು ಹತ್ತಿರದಲ್ಲಿ ಮಂಗಳೂರಿನಲ್ಲಿ ಇರುವಂಥದ್ದು ತುಂಬ ಜನರಿಗೆ ಗೊತ್ತಿಲ್ಲ ಅನಿಸುತ್ತದೆ. ಲಯನ್ಸ್ ಕ್ಲಬ್, ರೋಟ್ರಿ ಅಥವಾ ಇಂತಹ ಬೇರೆ ಬೇರೆ ಸಂಸ್ಥೆಗಳು ಅವರ ಸದಸ್ಯರನ್ನು ಇಲ್ಲಿ ಕರೆದುಕೊಂಡು ಬಂದು ಒಂದು ದಿನದ ಪಿಕ್ನಿಕ್ ಮಾಡಿ ಹೋಗುತ್ತಾರೆ. ಯಾರಿಗೆ ಕೂಡ ಇಂತಹ ಗುಂಪಿದ್ದರೆ ಇಲ್ಲಿಗೆ ಬಂದು ಎಂಜಾಯ್ ಮಾಡಬಹುದು. ಪ್ಯಾರಡೈಸ್ ಐಲ್ಯಾಂಡ್, ಆಹಾ, ಸುಂದರವಾದ ಜಾಗ, ಸುಂದರವಾದ ಅನುಭವ. ಮಂಗಳೂರಿನ ಬಹಳ ಹತ್ತಿರದಲ್ಲಿ. ಬನ್ನಿ, ಎಂಜಾಯ್ ಮಾಡಿ. ಬೇರೆ ಊರಿಗೆ ಹೋಗಿ ಫೋಟೋ ತೆಗೆಯುತ್ತೇವಲ್ಲ, ಇಲ್ಲಿಯೂ ನಾವು ತೆಗೆಯೋಣ. ಐ ಲವ್ ಕುಡ್ಲಾ, ಕುಡ್ಲಾ ಕಿ ಜಾಯ್. ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ರಾಜ್ ಕುಂದರ್ ಅವರಿಗೆ ಧನ್ಯವಾದವನ್ನು ಹೇಳುತ್ತಾ ನಾವು ಮರಳಿ ಹೋಗುತ್ತಿದ್ದೇವೆ. ಹೀಗೆ ಸೂರ್ಯನು ಬಾನಂಚಿನಲ್ಲಿ ಜಾರುತ್ತಾ ಹೋದಾಗೆ ನಾವು ನಮ್ಮ ಮನೆಗೆ, ನಮ್ಮ ಮರಳಿಗೂಡಿಗೆ ನಾವು ಹೊರಟಿದ್ದೇವೆ ಹಿಂದೆ. ನೆನಪಿನ ಬುತ್ತಿಯಲ್ಲಿ ಸಂತೋಷದ ಚಿಲುಮೆಯನ್ನು ತುಂಬಿಸಿ ಸದಾಕಾಲ ಅದನ್ನು ಮುಚ್ಚಿಟ್ಟು ಕಾಪಿಡುವ ಒಂದು ಭಾವನೆಯೊಂದಿಗೆ ಮನಸ್ಸಿನ ಉಲ್ಲಾಸವನ್ನು ಪುನಃ ಪುನಃ ಚಿಗುರುವಂತೆ ಮಾಡುವಂತಹ ಇಂತಹ ಪಿಕ್ನಿಕ್ಗಳು ನಮ್ಮ ಮನಸ್ಸನ್ನು ಸದಾ ಖುಷಿಯಾಗಿಡುತ್ತದೆ. ನಮ್ಮ ಮಾನಸಿಕ ಆರೋಗ್ಯಕ್ಕೆ ಇಂತಹ ಒಂದು ಪಿಕ್ನಿಕ್ ಬಹಳ ಉಪಕಾರಿ. ಎಲ್ಲರೂ ಆದಷ್ಟು ಇಂತಹ ಸುಂದರ ಸಮಯವನ್ನು ಕಳೆಯಿರಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಮಾಡಿ ತಂದಿದ್ದೇನೆ. ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.